ಇನ್ನೇನು ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಮಾತಾಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಗುರುಗಳಾದಂತಹ ದ್ವಾರಕನಾಥ್ ಅವರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಬೇಕಂದ್ರೆ ಯಾವ ಮುಹೂರ್ತ ಚೆನ್ನಾಗಿದೆ ಅಂತ? ಒಂದೇ ಮುಹೂರ್ತ ಇಡಬಹುದಾಗಿತ್ತು. ಆದರೆ ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೋ, ಪ್ರಿಯಾ ಗಾಂಧಿ ಬರ್ತಾರೋ, ಸೋನಿಯಾ ಗಾಂಧಿ ಗೊತ್ತಿಲ್ಲ. ಅದೆಲ್ಲ ಅವನು ಮಾಹಿತಿ ಪಡ್ಕೊಂಡು ಅವ್ರಿಗೆ ಯಾವುದೇನು ಬಿಡುಗಡೆ ನೋಡಿಕೊಂಡು ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 2-3 ತಾರೀಕು ಕೊಟ್ಬಿಟ್ಟಿದ್ದೀವಿ. ಅವನಿಗೆ ಎಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಂತೀವಿ. ಇರೋದ್ರಲ್ಲಿ ಯಾವ್ದು ಬೆಸ್ಟ್ ಡೇಟ್ ಅನ್ನು ಕೊಟ್ಟಿದ್ದೀವಿ. ನಾವು 30ಕ್ಕೆ ಕೊಟ್ವಿ, 5ಕ್ಕೆ ಕೊಟ್ಟಿದ್ವಿ, 6ಕ್ಕೆ ಕೊಟ್ಟಿದ್ವಿ, 7 ಚೆನ್ನಾಗಿದೆ. 4 ಡೇಟ್ ಅವರು ಯಾವ ಕನ್ವೀನಿಯಂಟ್ ಇಟ್ಕೊಂಡು ನಮ್ಗೆ ಹೇಳ್ತಾರೆ. ಆಮೇಲೆ 30 ನೋಡಿ ಕೊಡ್ತೀವಿ. ಯಾಕೆ ಮೇ ಅಂತ್ಯದಲ್ಲಿ ಇದೆ, ಬಟ್ ಜೂನ್ ಅಲ್ಲಿ ಆಗ್ಬೋದಿತ್ತಲ್ಲ? ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಬಹುದಿತ್ತಲ್ಲ? ಜೂನಲ್ಲಿ ಆಗೋದು ಹೆಚ್ಚು ಕಡಿಮೆ. ಯಾಕೆ ನಾಳೆ CLB ಮೀಟಿಂಗ್ ಇದೆ. ನಾಳೆ ಸೇರಿನಾಗೋದು ಡೌಟ್ಫುಲ್. ನಂಗೆ ಡೌಟ್ಫುಲ್. ಅವ್ರೇನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಡೌಟ್ಫುಲ್. ಬಟ್ ಜೂನ್ಗೆ ಆಗುತ್ತಲ್ಲ. ಆಮೇಲೆ ಸರ್, ಡಿಕೆ ಶಿವಕುಮಾರ್ ಅವರು ಈ ಒಂದು ಸಿಹಿ ಸುದ್ದಿ ಏನ್ ಬಂತು, ಅದನ್ನ ನಿಮ್ಗೆ ಯಾವಾಗ ತಿಳಿಸಿದ್ರು, ಯಾವ ಸಮಯದಲ್ಲಿ ತಿಳಿಸಿದ್ರು ಅಂತ ಹೇಳಿದ್ರ? ನನಗೆ ನನ್ನ ಸಿಹಿ ಸುದ್ದಿ ನಾನೇ ಅನುಭವಿಸ್ಕೊಂಡ್ಬಿಟ್ಟಿದ್ದೀನಿ. ಅವನು ಹಾಗೆ ಆಗ್ತಾನೆ ಅಂತ ಯಾವತ್ತು ನನ್ನ ಮನಸ್ಸು ಖಾತ್ರಿ ಬಂತು 40 ವರ್ಷದ ಕೆಳಗೆ, ಆವತ್ತೇ ನಾನು ಕರ್ಸಕ್ಕೆ ತಿರುಗಿಬಿಟ್ಟಿದ್ದೀನಿ. ನಮ್ಮ ಮಗು ಮುಖ್ಯಮಂತ್ರಿ ಹಾಗೆ ಆಗುತ್ತೆ ಅಂತ ನನಗೆ ಸೂಚನೆ ಇತ್ತು. ನಂಗೆ ಹೇಳೋ ಧೈರ್ಯ ಇತ್ತು, ಅಷ್ಟೇ ಬದ್ಧತೆ ಇತ್ತು, ಅಷ್ಟೇ ನನ್ನ ದೇವರ ಪ್ರಾರ್ಥನೆನೂ ಇತ್ತು, ಅವರ ಅಪ್ಪ ಅಮ್ಮನ ಆಶೀರ್ವಾದನೂ ಇತ್ತು. ಎಲ್ಲ ಒಟ್ಟಾರೆ ಸೇರಿ ಅವನಾಗಿರೋದು ನನಗೆ ಗೊತ್ತಿತ್ತು, ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಮಧ್ಯ ಈ ಆಗೋಗುಳಿಗೆ ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು. ಗುರಿ ಮುಟ್ಬೇಕೆ ಹೊರತುನುವೆ ಆಗೋಗ ನೆನೆಸ್ಕೋಬಾರ್ದು. ಯಾವುದು ನಮಗೆ ಕಡೆಯಲ್ಲಿ ಏನು ಸಿಗುತ್ತೆ ಅದನ್ನು ಅನುಭವಿಸಿ ನಮ್ಮ ಜೊತೆ ಬೇರೆಯವರು ನಮ್ಮ ಒಳ್ಳೆಯದನ್ನು ಹಂಚಿಕೊಂಡು ಬಾಳಿದ್ರೆ ಮಾತ್ರವೇ ಜೀವನವಾಗುತ್ತೆ. ನಂಗೆ ಗೊತ್ತಿದ್ರಿಂದ ನಾನು ದಿನಾನು ಸ್ವೀಟ್ ತಿಂದಂಗೆ ಆಗ್ತಾ ಇದ್ದೇನೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಷ್ಟೇ ಸಿಎಂ ಆಗೋದಕ್ಕೂ ಕೂಡ ಕಷ್ಟಪಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? 2 ಮಾತಲ್ಲಿ ನಾನು 2 ಮಾತು ಹೇಳಲೇಬೇಕಲ್ಲಿ. 8 ವರ್ಷಗಳ ಕಾಲ ಸಾಮಾನ್ಯ ಒಬ್ಬ ಸಮಾಜ ಸೇವಕನಾಗಿ, ಪಕ್ಷ ಸೇವಕನಾಗಿ ಕೆಲಸ ಮಾಡಿ ಇಷ್ಟು ದೂರ ಬಂದಿದ್ದಾನೆ. ಸಣ್ಣ ಜರ್ನಿ ಅಲ್ಲ, ವೆರಿ ಲಾಂಗ್ ಜರ್ನಿ ಟು ದಿಸ್. ಅಲ್ಲಿ ಏನೇನು ಕಷ್ಟಪಟ್ಟಿರ್ಬೋದು ಏನೋ. ನಾನು ಕೇಳಿದ ಹಿಂದೆ ಎಲ್ಲ ಈ ಸಾಮಾನ್ಯ ವರ್ಕರ್ಸ್ ಎಲ್ಲ ಫೋಟೋಸ್ ಬರೋದಲ್ಲ, ಅದೆಲ್ಲ ಅಂಟು ಹಾಕೋರಂತೆ. ಆ ತರ ಕೆಲಸ ಮಾಡಿದವರೆಲ್ಲನೂ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇವನು ಕೂಡ ಬೆಳಿಬೇಕಾದ್ರೆ ಅಷ್ಟೇ ಕಷ್ಟಪಟ್ಟಿದ್ದಾನೆ. ಕನಕಪುರದಲ್ಲಿ ಬೆಳೆದಿದ್ದಾನೆ. ಇರಲಿ, ಚಂದ್ರಶೇಖರ ಮೂರ್ತಿಗಳೇ ಇರ್ಬೋದು, ಅವನು ಬೇಕಾದವರು ಅವರು ತರ್ಬೋದಾಗಿತ್ತು, ತಂದ್ರು. ಆದರೆ ಬೆಳೆಯಕ್ಕೆ ಅವನು ಉತ್ತೇಜನ ಕೊಟ್ಟವರು ಅಂದರೆ ಪರಮಾತ್ಮನ ಕೃಪೆ. ನಾನು ಯಾವಾಗಲೂ ಉತ್ತೇಜನ ಕೊಟ್ಟಿದ್ದೇನೆ, ಸಹಕಾರ ಕೊಟ್ಟಿದ್ದೇನೆ, ಅವನು ಹುರಿದುಂಬಿಸಿದ್ದೇನೆ, ಅವನು ಕರೆ ತುಂಬಿದ್ದೀನಿ. ಯಾವಾಗಲೂ ದೇವರ ಪ್ರಾರ್ಥನೆ ಮಾಡುವುದು, ದೇವರೊಬ್ಬರು ನಡೆಸ್ಕೊಡು ಅಂತ ಹೇಳಿದ್ದೀನಿ. ಅನಾಥೋ ದೈವರಕ್ಷಕ, ಅನಾಥರಿಗೆ ದೇವರೇ ಕಾಪಾಡ್ತಾನೆ. ಅವನಿಗೆ ಯಾರು ಗಾಡ್ ಫಾದರ್ ಇರಲಿಲ್ಲ ಪಾಪ. ನಾನು ಒಬ್ಬನೇ ಜೊತೆಗಿದ್ದವನು. ಅವನು ಮದುವೆ ಆಗಕ್ಕೆ ಮುಂಚೆ ನಂತರ ಬಂದ್ಬಿಟ್ಟಿದ್ದ ಅವನು. ಆದ್ದರಿಂದ ಅವನು ಒಳ್ಳೆ ಮುಳ್ಳಿನ ಹಾದಿ ತುಳಿದು ಸೀಸನ್ ಆಗ್ಬಿಟ್ಟಿದ್ದಾನೆ. ನಿಜವಾಗಲೂ ಕನ್ಸರ್ನ್ ಒಬ್ಬ ಹುಡುಗ ಅವನು. ಒಳ್ಳೆ ಸರ್ಕಾರ ಖಂಡಿತವಾಗಿ ಕೊಡ್ತಾನೆ. ಸರ್, ಡಿಕೆ ಶಿವಕುಮಾರ್ ಅವರು ನಿಮ್ಗೆ ಹಲವು ವರ್ಷಗಳಿಂದ ಗೊತ್ತು. ನೀವು ಕಂಡಂತೆ ಡಿಕೆ ಶಿವಕುಮಾರ್ ಹೇಗೆ ಅಂತ? ನೋಡಕ್ಕೆ ನಿಮಗೆ ಕೆಲವರು ನೋಡಕ್ಕೆ ತುಂಬಾ ಬಿಗಿಯಾಗಿ ಕಾಣ್ತಾರೆ, ಹೃದಯ ಚೆನ್ನಾಗಿರುತ್ತೆ. ಅವನದು ನಮ್ಮ ಶಿವಕುಮಾರ್ ಹೃದಯ ಒಂದು ಕಮಲದ ಹೂವಿದ್ದಾಗೆ. ಕಮಲದ ಹೂವಿನ ಮೇಲೆ ಒಂದು ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ವಾಸನೆ ಇರುತ್ತೆ, ಅದು ಹೇಗೆ ಕಾಣುತ್ತೋ ಹಾಗೆ ಅಂತ ಹೃದಯ ಒಂದು. ಹೃದಯಪೂರ್ವಕವಾಗಿ ಯಾರಿಗೇನು ಕೆಲಸ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಅವನು. ಏನೇನೋ ಅವನ ಹೆಸರಿಗೆ ಏನೇನೋ ಬ್ರ್ಯಾಂಡೆಲ್ಲ ಅಂಟಿಸ್ತಾರೆ, ಅದು ಇದು ಎಲ್ಲ ನಾನೆಲ್ಲ ಒಪ್ಪೋದಿಲ್ಲ. ನನ್ನ ಕಣ್ಣಿಗೆ ಅವನು ಒಳ್ಳೆಯ ಹುಡುಗ, ಕೆಲಸ ಮಾಡ್ತಕ್ಕಂಥವ್ನು. 24 ಗಂಟೆ ಕೆಲಸ ಮಾಡ್ತಾನೆ, ನಿದ್ರೆಗೆಡ್ತಾನೆ. ಏನು ಬೇಕಾದ್ರೂ ನೀವೊಂದು ಹೇಳ್ಬಿಟ್ರೆ ಆ ಗುರಿ ಮುಟ್ಟಾನೆ. ಅದಾಗತ್ತ ಇದೀನೋಗ ನೀ ಮಾಡೋ ಅಂತಂದ್ರೆ ಅಷ್ಟೇ ಮಾಡಿದ್ದು. ನಾನು ತೋರಿಸಿದ್ದು ನೀ ಚೀರ್ಬಿಟ್ರೆ ಹೋಗ್ಬಿಡಿ, ನಿನಗೆ ನಾನಿದ್ದೀನಿ. ನೀ ಗುರಿ ಮುಟ್ಟಕ್ಕೆ ಹಿಂದೆ ಗುರುಗಳಿದ್ದಾರೆ, ನಿಂಗೇನು ಬೇಕು ಅದಕ್ಕೆ ಮಾಡು, ಮುಂದಕ್ಕೆ ಹೋಗು. ಆದರೆ ಗುರಿ ಮುಟ್ಟಕ್ಕೆ ಮನುಷ್ಯರು ಸಿಕ್ಕೋ ತುಂಬ ಕಷ್ಟ.
24 ಗಂಟೆ ಕೆಲಸ ಮಾಡೋದು ಸಿಕ್ಕೋದು ಕಷ್ಟ. ರಾತ್ರಿ ನಿದ್ದೆನೂ ಕೆಡ್ತಾನೆ, ರಾತ್ರಿ ನಿದ್ದೆನೇ ಮಾಡಲ್ಲ ಅವನು. ನೀವು ನೋಡಿ ಅವನು. ಆಮೇಲೆ ಮನೆ ಮಠ ಅವನೇನು ಸೇರೋದಿಲ್ಲ, ಯಾವ ಗೆದ್ದು ಹೇಳ್ತಾನೋ ಯಾವ ಬರ್ತಾನೋ ಪರಮಾತ್ಮನಿಗೆ ಗೊತ್ತು. ಅದರಿಂದ ಅಷ್ಟೊಂದು ಪೂರ್ತಿ ತನ್ನ ಸಮಯವನ್ನ ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಕೊಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಇದೊಂದು ಹುದ್ದೆ ಸಿಕ್ಕಿರೋದು ನನ್ನ ಪ್ರಕಾರ ತುಂಬಾ ಕಡಿಮೆನೇ ಅಂತಾನೆ ಹೇಳ್ತೀನಿ. ಅವನ ಪಟ್ಟ ಶ್ರಮಕ್ಕೆ, ಅವನ ತ್ಯಾಗಕ್ಕೆ ಇದಾಗಲೇ ಸಿಗಬೇಕಾಗಿತ್ತು. ಆದ ಕಡೆಗೆ ವಿಳಂಬ ಅದು ಸಿಕ್ತಲ್ಲ. ನಿಮ್ಗೆ ಹೇಳ್ತಾರಲ್ಲ, ನಾಟ್ ಡಿನೈಡ್, ಓನ್ಲಿ ಡಿಲೇಡ್. ಯಾಕೆ ಇಷ್ಟೊಂದು ಡಿಲೇ ಆಯ್ತು ಅಂತ ಅವ್ರ ಜಾತಕದ ಪ್ರಕಾರ ಹೇಳಿ. ಇಲ್ಲಮ್ಮ, ಡಿಲೇ ಅಂತಂದ್ರೆ ಯಾವಾಗ ಏನಾಗುತ್ತೆ ಅಂತಂದ್ರೆ ಗ್ರಹಗಳು ಚೆನ್ನಾಗಿ ಬಂದ್ರು ಕೆಲವೊಮ್ಮೆ ಶನಿ ಬಂದ್ ಕೂಡಲೇ ಕೊಡ್ತಾನೆ, ಇಲ್ಲ ಹೋಗುವಾಗ ಕೊಡ್ತಾನೆ, ಹೋಗುವಾಗ ಕೊಡ್ತಾ ಇದ್ದಾನೆ ಅಷ್ಟೇ. ಸರ್, ಅವರು ಮೊಮ್ಮಗಳು ಬಂದಂತಹ ಕ್ಷಣ ಇದೆಯಲ್ಲ, ಅದು ಡಿ ಕೆ ಅವ್ರಿಗೆ ವರ ಅಂತ ಹೇಳ್ಬೋದು ಅಂತ ಜನಗಳು ಮಾತಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಂತ ಏನು ಅನುಮಾನ ಬೇಡ ಅದರಲ್ಲಿ. ಅವರ ಮಗಳಿಗೆ ಹೆಣ್ಮಗು ಆಗಿದೆ, ಆಯ್ತಾ. ವರ ತಂದಿದ್ದಾಳೆ, ವರಮಹಾಲಕ್ಷ್ಮಿ ರಾಜಲಕ್ಷ್ಮಿ ರೂಪದ ಅವ್ರ ಮನೆಗೆ ಬಂದಿದ್ದಾಳೆ ಅಷ್ಟೇ, ಬೇರೆ ಏನು ಇಲ್ಲ. ಮನುಷ್ಯನಿಗೆ ನೋಡಿ, ಒಂದು ಮರಕ್ಕೆ ಕೊಂಬೆ ರೆಂಬೆಗಳು ಎಲೆಗಳು ಬಿಟ್ಟ ಮೇಲೆ ಕಾಯಿ ಬಿಡೋದು, ಹಾಗೆ ಅವನ ಮಗಳು ಬೆಳೀತಾ ಇದ್ದಾಳೆ. ಮಗು ಬಂತು, ಈಗ ಇನ್ನೊಂದು ರೆಕ್ಕೆ ಪುಕ್ಕ ಎಲ್ಲ ಬಂತು. ಅದೆಲ್ಲ ಬರ್ತಾ 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 ನೋಡಿ, ಮಕ್ಕಳ ಪುಣ್ಯ ಮನೆಗೆ ಬಂದೇ ಬರುತ್ತೆ ಆತನಿಗೆ. ಅವನಿಗೆ ಅವನ ಮಗಳ ಪುಣ್ಯ ಖಂಡಿತ ಬಂದೇ ಬರುತ್ತೆ. ಆ ಮಗು ಹುಟ್ಟಿರೋದೇ ಸಾಕ್ಷಿ. ಬಂದು ಕೂಡ ರಾಜಲಕ್ಷ್ಮಿನೇ ಕೈ ಸೇರಿ, ಕರ್ನಾಟಕ ರಾಜ್ಯಲಕ್ಷ್ಮಿ ಚಾಮುಂಡೇಶ್ವರಿನೇ ಅವನಿಗೆ ತಾತನಿಗೆ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಅಪ್ಪ ನೀ ಮುಖ್ಯಮಂತ್ರಿ ಆಗುವಂತ ತಾತನಿಗೆ ಕೊಟ್ಟಿದ್ದಾಳೆ. ಇದಕ್ಕಿಂತ ಏನು ಕೊಡೋಕ್ಕಾಗಿತ್ತು ಮಗು? ಮುಂದೆ 2 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಅಧಿಕಾರವನ್ನ ಅನುಭವಿಸಬೇಕು. ಈ ಒಂದು ಹಾದಿಯಲ್ಲಿ ಅವ್ರಿಗೆ ಯಾವ ರೀತಿ ಕಷ್ಟಗಳು ಬರುತ್ತೆ ಅಥವಾ ಸುಗಮ ಆಗುತ್ತಾ ಹೇಗೆ ಅಂತ? ನೋಡಮ್ಮ, ಕಷ್ಟ ಅಂತ ಹೇಳಿದ್ರೆ ಕಷ್ಟ ಬರುತ್ತೆ. ಕಷ್ಟವನ್ನು ಸುಖವಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಅದೇ ಮನುಷ್ಯನ ಬುದ್ಧಿ. ಅವನಿಗೆ ಪರಿವರ್ತನೆ ಕೊಡೋಕ್ಕೆ ಮಾರ್ಗ ಇದೆ. ಏನು ಕಷ್ಟ ಬಂದು ನಂತರ ಬಂದೇ ಬರ್ತಾನೆ. ನನಗೊಂದು ಸಾಲ ಮಾಡೋಕ್ಕೆ ನನಗೆ ಬರ್ತದೆ, ಖಂಡಿತ ಸಾಲ ಮಾಡ್ಕೊಳ್ತೀವಿ, ಏನು ಬಂದು ಕೂಡ. ಆದರೆ ಈಗ ಎಲೆಕ್ಷನ್ ಕ್ಲೋಸ್ ಆಗಿ ಬಂದ್ಬಿಡ್ತೀವಿ, ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ. ಅವನು ಮುಖ್ಯಮಂತ್ರಿ ಫುಲ್ ಟೈಮು ಅಂತ ಅನ್ನಿಸ್ಕೋಬೇಕಾದ್ರೆ ಕೊಟ್ಟ ಕಾರ್ಯವನ್ನು ಮಾಡಿ ಪಕ್ಷನ ಮತ್ತೆ ಗೆಲ್ಲಿಸ್ಕೊಂಬಂದ ಅಂತ ಆಗಬೇಕಾದ್ರೆ ಮುಂದಿನ ಚುನಾವಣೆ ಗೆದ್ದು ತೋರಿಸಿದಾಗಲೇ ಅವನು ಫುಲ್ ಟೈಮ್ ಚೀಫ್ ಮಿನಿಸ್ಟರ್ ಅನ್ಸ್ಕೊಳ್ತಕ್ಕಂಥದ್ದು. ಇದು ಉಳಿದಿರೋ ಸಮಯ. ಇದು ಅಲ್ಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ, 136 ಸೀಟ್ ಗೆದ್ದಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಅವರು ಸೇರಣ ಆಯಿತು, 136 ಸೀಟು ಬಂದಿದ್ದು ಆಯಿತು, ಎಲ್ಲ ಆಗೋಯ್ತು. ಇದು ಪಾರ್ಟ್ ಪೀಸ್ ಉಳ್ಕೊಂಡಿದೆ ಅಷ್ಟೇ. ಈ ಪಾರ್ಟ್ ಪೀಸ್ಗೆ ಏನು ಮಾಡಬೇಕು ಗೆಲ್ಲಕ್ಕೆ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡು ವಾರ್ ಫುಟಿಂಗ್ ಅಲ್ಲಿ ಹೋಗಿ ಹೆಣ್ಣು ಮಕ್ಕಳನ್ನು ಒಂದು 15-20 ಜನ ನಿಲ್ಲಿಸಿ ಅವ್ರನ್ನ ಬೆಳೆಸಿ ಉಳಿಸಿ ಎಲ್ಲರಿಗೂ ರಕ್ಷಣೆ ಕೊಡುವಂತಾಗಬೇಕು. ಎಲ್ಲಕ್ಕಿಂತ ಇವನು ಒಂದು ರೈತರನ್ನು ಸಂಯೋಜನೆ ಮಾಡಿ ರೈತಾಪಿಗಳನ್ನು ಕಾಪಾಡಿದ್ರೆ ನಿಮ್ಗೆ ಅರ್ಧ ಓಟ್ ನಿಮ್ಗೆ ಬಂದೇ ಬಿಡುತ್ತೆ, ಅದರಲ್ಲೇ ಬಂದೇ ಬಿಡುತ್ತೆ. ಆಮೇಲೆ ನೀವು ಸುಮ್ಮನೆ ಅರ್ಬನ್ನಲ್ಲಿದ್ದರೂ ಉಪಯೋಗವಾಗಲ್ಲ. ಈಗ ನಮ್ಮ ಶಿವಕುಮಾರ್ ಅವರು ರೂರಲ್ಗೆ ಹೋಗಿ ಪ್ರತಿಯೊಂದು, ಇನ್ನ 2 ವರ್ಷ ಟೈಮ್ ಇದೆ, ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಆಂತರದ ಸಮಸ್ಯೆಗಳನ್ನು ನೋಡ್ಕೊಂಡ್ಬಂದು ಅಲ್ಲೇ ಆಫೀಸಲ್ಲಿ ಸುತ್ತಕೊಂಡು ಅಲ್ಲೇ ಸರ್ಕಾರ ನಡೀಬೇಕು. ಆ ಜಿಲ್ಲೆಗೆ ಏನು ಬೇಕು ಅಲ್ಲೇ ಬರ್ಕೊಬಿಡಕ್ಕೆ, ಅಲ್ಲೇ ನೀ ಫೈಲ್ ತಗೊಂಬನ್ನಿ, ಅಲ್ಲೇ ಏನು ಬೇಕಾಗಿಲ್ಲ. ಇದನ್ನ ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಒಂದು ವ್ಯಾನು, ಒಂದು ಒಳ್ಳೆ ಕಾರು, ಪೊಲೀಸ್ ಎಲ್ಲ ಇದ್ದೇ ಇರುತ್ತೆ. ಅಲ್ಲಿಗೆ ತಗೊಂಡೋಗಿ ಜಿಲ್ಲೆ ಏನು ಸಮಸ್ಯೆ ಇದೆ ನೋಡ್ಲಿ, ಅಲ್ಲೇನೆ ಆಫೀಸಸ್ ಕರ್ಕೊಂಡು ಹೋಗ್ಲಿ, ಅಲ್ಲೇ ಈಗಲಾಗಬೇಕು ಅಂತ ಹೇಳಬೇಕಷ್ಟೆ. ಜನ ಸೌಕರ್ಯಕ್ಕೆ ಅದಕ್ಕೆ ಯಾಕೆ ಫೈಲ್ಗೆ ಬಂದು ಒದ್ದಾಡ್ಬೇಕೆಲ್ರೂ? ಇದನ್ನ ಅಭ್ಯಾಸ ಮಾಡಿದ್ರೆ ಅವನಂತ ಚೀಫ್ ಮಿನಿಸ್ಟರ್ ಬರೋದೇ ಇಲ್ಲ. ಜಿಲ್ಲೆ ಆಡಳಿತಕ್ಕೆ ಹೋಗ್ಬೇಕು, ಇವನೇ ಹೋಗ್ಬೇಕು. ಈಗ ಅವರ ಜಾತಕ ನೋಡಿದ್ದೀರಾ ಸರ್? ಅಂದ್ರೆ ಹೇಗಿದೆ ಅಂತ ಹೇಳಿ. ಅತ್ಯುತ್ತಮವಾದ ಸಮಯ. ಏಕಾದಶದಲ್ಲಿ ಶನಿ ಇದ್ದಾನೆ, ದ್ವಿತೀಯದ ಮೇಲೆ ಗುರು ಇದ್ದಾನೆ. ಒಳ್ಳೆ ಜಾತಕ, ಅನುಮಾನ ಬೇಡ ಅದರಲ್ಲಿ. ಸರ್, ಅಧಿಕ ಮಾಸ ಬೀಳಿಸಿರ್ಸಕ್ಕಾಗಲ್ಲ. ಈಗ ಅವನು ಅಧಿಕ ಮಾಸ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಯಾರೂ ಕೂಡ ಅಷ್ಟು ಶುಭ ಕಾರ್ಯಗಳನ್ನ ಮಾಡೋದು ಕಡಿಮೆ. ಈ ಟೈಮಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಶುಭ ಕಾರ್ಯ ಅಂದ್ರೆ ಮದುವೆ ಮಾಡಬಾರ್ದು, ಮುಂಜಿ ಮಾಡಬಾರ್ದು, ಗೃಹಪ್ರವೇಶ ಮಾಡಬಾರ್ದು. ಅದು ಬಿಟ್ಟು ಅದು ಹೊಸಮನೆ ಕಟ್ಟಬಾರ್ದು, ಹೊಸಮನೆಗೆ ಪಾಯ ಹಾಕಬಾರ್ದು. ಒಬ್ಬ ರಾಜ್ಯದ ದೊರೆಗೆ, ರಾಜನಿಗೆ ಮತ್ತೆ ಸನ್ಯಾಸಾಶ್ರಮ ತಗೊಂಡ ಗುರುಗಳಿಗೆ, ಯತಿಗಳಿಗೆ ಅಥವಾ ಸ್ವಾಮಿಗಳಿಗೆ ಅವರಿಬ್ಬರಿಗೂ ಪರಿಪೂರ್ಣ ತ್ಯಾಗ ಮಾಡಿ ಸನ್ಯಾಸ ದೀಕ್ಷೆ ಅಂತ ಪಡೆದು ಮಠದ ಗುರುಗಳಾದವರಿಗೆ, ರಾಜರಿಗೆ, ಅವರಿಗೆ ಏನೇನಿಲ್ಲ ಅನ್ನೋಕ್ಕೆ ಶುರು ಮಾಡಕ್ಕೆ ಹೇಳಿದ್ರೆ
ಮರಣಾಶೌಚ ಇಲ್ಲ, ಜನನಾಶೌಚ ಇಲ್ಲ, ಅಧಿಕ ಮಾಸ ಲಯ ಮಾಸಗಳು ಅನ್ನೋದಿಲ್ಲ, ತಿಥಿವಾರ ನಕ್ಷತ್ರ ಇಲ್ಲ. ಗುರುಗಳು ಯಾರೋ ಒಬ್ಬರಿಗೆ ಅವರಿಗೆ ಅವರ ಅಂತ್ಯಕಾಲ ಸಂಭವಿಸುವಾಗ ಆದರ ಸನ್ಯಾಸ ಅಂತ ಕೊಡ್ತೇವೆ. ರಾಜ್ಯದಲ್ಲಿ ಒಂದು ದಿನ ಕೂಡ ರಾಜನ ಸೀಟ್ ಖಾಲಿ ಇರಬಾರ್ದು. ಆತುರ ಸನ್ಯಾಸಂಗೆ ಆತುರದಲ್ಲಿ ರಾಜ್ಯವನ್ನು ಸ್ವೀಕಾರ ಮಾಡಬೇಕು ಅಂತಿದೆ. ಈ ಮಾಸ ನಿಷಿದ್ಧ ಅಂತ ಯಾರೂ ಬರೋದಿಲ್ಲ. ಅದನ್ನು ನಾವು ಅಂದ್ಕೊಳ್ಳೋದು ಅಲ್ಲಮ್ಮ, ಇನ್ನು 15 ದಿವಸ ಇದೆ ಈ ಮಾಸ ಹೋಗಕ್ಕೆ, 15 ದಿವಸ ಖಾಲಿ ಬಿಡೋಕ್ಕಾಗುತ್ತಾ ಅಲ್ಲಿ? ಮತ್ತೆ ಶಾಸ್ತ್ರ ಬರ್ದಿಯಾರಲ್ಲ ಅವರು ಏನು ಹೇಳ್ತಾರೆ? ದೊರೆ ಚಕ್ರವರ್ತಿಗೆ, ದೊರೆಗೆ, ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, ಪೀಠಾಧಿಪತಿಗಳಿಗೆ, ಗುರುಗಳಿಗೆ ಅವರಿಗೆ ಜನನ ಮರಣ ಆಶೋಚ ಇಲ್ಲ, ಅವರೆಲ್ಲ ಕೆಲಸ ಮಾಡುವುದು ಅಂತ ಹೇಳಿದೆ. ರಹಿತವಾಗಿ ಖಂಡಿತ ಸ್ವೇರನ್ನಾಗಲಿ ಏನು ತೊಂದರೆ ಇಲ್ಲ. ಅಧಿಕ ಮಾಸ ಬಂದವರು ಅಂದ್ರೆ ಅಧಿಕ ಫಲ, ಇನ್ನೂ ಹೆಚ್ಚು ಫಲ ಬರ್ಬೋದು. ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡ್ಬೋದು ಅವನಿಗೆ. ಅಧಿಕಾರ ಸ್ವೀಕಾರ ಮಾಡುವಾಗ 2 ಜಾಗಗಳನ್ನ ಈಗಾಗಲೇ ಫೈನಲ್ ಮಾಡಲಾಗಿದೆ. ವಿಧಾನಸೌಧ ಮುಂಭಾಗ, ಇನ್ನೊಂದು ಕಂಠೀರವ ಸ್ಟೇಡಿಯಂ ಅಂತ ಹೇಳಿ. ಎಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರೆ ಬೆಟರ್ ಇದೆ ಅಂತ? ನನಗೆ ನೋಡಮ್ಮ, ನಾನು ಕಂಡಿರೋದು ಹೇಳಬಲ್ಲೆ. ನಾನು ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಒಂದು ಸುದ್ದಿ ಕೊಡೋಕೆ ಇಷ್ಟಪಡ್ತೇನೆ. ಈಗ ಮಿಕ್ಕಿರೋದನ್ನು ಮಾತ್ರ ಮಾಡ್ತಾರೆ ಅವರು. 2 ವರ್ಷ ಮಿಕ್ಕಿರೋದು ಸಿದ್ದರಾಮಯ್ಯವರಾಗಿ ಮಿಕ್ಕಿರೋದು. ಇದಕ್ಕೆ 11ನೇ ಮನೆಯಲ್ಲಿ ಶನಿ ಇರುವಾಗ ಯಾವುದನ್ನು ವೈಭವೀಕರಿಸಬಾರ್ದು. ಸರಳವಾಗಿ ಸುಂದರವಾಗಿರಬೇಕು ಹೊರತು ವೈಭವೀಕರಿಸಿ ಮಾಡಿ ದೊಡ್ಡದು ಮಾಡೋದಿಲ್ಲ, ಯಾರೂ ಮಾಡೋಲ್ಲ. 11ನೇ ಮನೆ ಶನಿ, 2 ಕೊಡೋಕೆ ಶನಿ. ಇಲ್ಲಿ ವೈಭವ ನೀವು ಎಲ್ಲ ನೋಡಿಬಿಟ್ರೆ ನಿಮ್ಮ ರಾಜಯೋಗನ ಕುಂಟುತ್ತೆ. 2ನೇ ಮನೆ ಗುರು ದೈವ ಪುಣ್ಯ ಲಯವಾಗಿಬಿಡುತ್ತೆ. ಆಮೇಲೆ ನಿಮಗೇನೆ ಗೊತ್ತಿದೆ, ವಿಧಾನಸೌಧದ ಮುಂದೆ ಮಾಡಿ ಸ್ಟ್ಯಾಂಪೇಡ್ ಆಗಿ ಏನಾಗಿ ಅಂತ ನಾನೇ ಹೇಳಬೇಕಾಗಿಲ್ಲ ನಿಮಗೆ. ನಾನು ಹೇಳೋದು ಸರಳವಾಗಿ ಲೋಕಪಾಲ ಇದೆಲ್ಲ ರಾಜಭವನ್ ಅಲ್ಲಿ ಅವನು ಅಧಿಕಾರ ಸ್ವೀಕಾರ ಮಾಡಿ ಈ ಸಂತೋಷನ ಯಾವಾಗ ಅನಿಸ್ಬೇಕು ಅಂತಂದ್ರೆ ಅವನು 28ರಲ್ಲಿ ಗೆದ್ದು ಬಂದು ಒಂದು 140 ಸೀಟ್ ತಗೊಂಡು ಬಂದು ಆಗ ದೊಡ್ಡ ಮಟ್ಟದಲ್ಲಿ ಸೇರನ್ನಾದರೆ ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಗುರುವಾಗಿ ಹೇಳ್ತಾ ಇದ್ದೀನಿ. ನನ್ನ ಸ್ವಂತ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆದರೆ ಗಾಳಿ ವಿಶ್ಲೇಷಣೆ ಮಾಡಿದ್ರೆ ಸತ್ಯವಾದ ಮಾತು. ಉಳಿದ ಕಾಲಕ್ಕೆ ಸುಮ್ಮನೆ ಚೇಂಜ್ ಓವರ್ ಅಷ್ಟೇ ತಾನೇ ಇದು. ಅವ್ರದ್ದೇ ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಸರ್ಕಾರ ಬಂದಿಲ್ವಲ್ಲ. ಬೇರೆ ಅನ್ಯಾವ್ದಾರು ಸರ್ಕಾರ ಬಂದಿದ್ರೆ ಹೇಳಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರನೇ ಇದರಿಂದ ಅತ್ಯಂತ ಸರಳವಾಗಿ ಮಾಡೋ ಜನ ಇಷ್ಟಪಡ್ತಾರಲ್ವಾ. ಅವನು ನನಗೆ ತುಂಬ ಸರಳವಾಗಿ, ತುಂಬ ಸಿಂಪಲ್ ಆಗಿರ್ಬೇಕು ಚೀಫ್ ಮಿನಿಸ್ಟರ್. ಯಾರು ವೈಭವೀತವನ್ನು ಮಾಡಿದ್ರೆ, ಯಾವುದನ್ನು ಇದು ಮಾಡಿದ್ರೆ ಮಾಡಬೇಕು. ನೋಡ್ತಾರೆ, ಟಿವಿ ಎಲ್ಲ ಮಂದಿಗೆ ನೋಡ್ತಾರೆ. ಜನಕ್ಕೆ ಇಷ್ಟ ಆಗೋದನ್ನು ಮಾಡಬೇಕು ಹೊರತು ನಾವೇನೋ ಅದನ್ನು ವೈಭವ ಪಡೋದಕ್ಕೆ ಅಗತ್ಯ ಇಲ್ಲ. ನಾನು ನನ್ನ ಗುರುವಾಗಿ ಹೇಳ್ತೀನಿ, ನಾನು ಅವನಿಗೆ ಅದನ್ನು 28ರಲ್ಲಿ ಸೀಟ್ ಅವನೇ ಗೆದ್ದು ಬಂದು ಅವನೇ ಆರಿಸಿ ಹುಡುಗಿ ಎಲ್ಲ ಗೆದ್ದು ಬಂದಾಗ 28ರಲ್ಲಿ ಅದ್ಧೂರಿಯಾಗಿ ಮಾಡೋಣ ಅಂತ ಹೇಳ್ತೀನಿ ನಾನು. ಇದಿಷ್ಟು ದ್ವಾರಕನಾಥ್ ಗುರೂಜಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಚಿತಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು.